ಈ ರೀತಿ ಎಲ್ಲ ಏನಾದರೂ ಇದ್ದಿದ್ರೆ ಈಗ ನಾ ಹೇಳಿರುವಂತಹ ಆಸನ ಸ್ಥಿತಕೋನಾಸನ, ಚಕ್ರಿಯಾಸನ, ಭುಜಂಗಾಸನ ಮತ್ತು ಶಲಭಾಸನ, ಈ 4 ಆಸನಗಳು ಮಾಡ್ಕೊಂಡಿದ್ರು ಸಾಕು. ಇದು ಬರೀ ಒಬೆಸಿಟಿ ಇದ್ದವರೇ ಮಾಡ್ಬೇಕಾ? ಇಲ್ಲ, ಮೆನ್ಸ್ಟ್ರುಯೇಷನ್ ಇದ್ದವರು ಮಾಡಿದ್ರು ಅವರಿಗೂ ಲಾಭ ಸಿಗುತ್ತೆ. ಏನಂತಾರೆ, ಶುಗರ್ ಡಯಾಬಿಟಿಸ್ ಇದ್ದವ್ರು ಮಾಡಿದ್ರು ಲಾಭ ಸಿಗುತ್ತೆ. ಆಮೇಲೆ ಇಂಡೈಜೆಷನ್ ಪ್ರಾಬ್ಲಮ್ ಇರುತ್ತೆ ನೋಡಿ, ಸರಿಯಾಗಿ ಪಾಚನ ಶಕ್ತಿ ಕೆಲಸ ಮಾಡೋದಿಲ್ಲ, ಅಂಥವ್ರು ಮಾಡಿದ್ರು ಅವರು ಡೈಜೆಷನ್ ಇಂಪ್ರೂವ್ ಆಗುತ್ತೆ. ಅದಕ್ಕೆ ಬಿಟ್ಟು ಗ್ಯಾಸ್ಟ್ರಿಕ್ ಇಶ್ಯೂ ಇರುತ್ತೆ, ಪದೇ ಪದೇ ಡೆಲ್ಕಿ ಬಿಡ್ತಾರೋ ಅಥವಾ ಮೇಲಿಂದಾಗಲಿ ಕೆಳಗಿಂದಾಗಲಿ ಆ ಕಡೆಯಿಂದ ಈ ಕಡೆ ಹೋಗ್ತಾನೆ ಇರುತ್ತೆ. ಅಂಥವರಿಗೂ ಕೂಡ ಇದು ಅದ್ಭುತವಾದ ಪ್ರಾಕ್ಟೀಸ್. ಒಂದು ಬಾಣದಲ್ಲಿ 2 ಹಕ್ಕಿಗಳು ಹೊಡೆದಾಗಂತಾರಲ್ಲ, ಆ ತರ ಈ 4 ಆಸನಗಳಿಂದ ಓವರ್ ಆಲ್ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಅರ್ಥ ಆಯ್ತಾ? ಈಗ ನಾಳೆ ಕೊನೆಯ ಸೆಷನ್ ನಮ್ದು 5ನೇ ದಿನ. ನಾಳೆ ಒಂದು ನಾನು ನಿಮ್ಗೆ ಕ್ರಿಯೆ ಕಲಿಸ್ಕೊಡ್ತೀನಿ. ಏನು? ಜಲನೀತಿ. ಎಲ್ರಿಗೂ ಕೆಲವೊಬ್ರಿಗೆ ಬರಬಹುದು ಅಥವಾ ಕೆಲವೊಬ್ರಿಗೆ ಬರದೇ ಇರಬಹುದು. ಜಲನೀತಿ ಅಂತೂ ಅದ್ಭುತವಾದ ಪ್ರಾಕ್ಟೀಸ್. ಆ ಜಲನೀತಿ ಏನೇನು ಬೆನಿಫಿಟ್ ಹೇಳಿ ನಾನು, ನಿಮ್ಮ ಮೆಮೊರಿ ಪವರ್ ಇಂಪ್ರೂವ್ ಆಗುತ್ತೆ, ನಿಮ್ಮ ತಲೆನೋವು ಕಡಿಮೆ ಆಗುತ್ತೆ, ಕಣ್ಣಿನ ದೃಷ್ಟಿ ಚೆನ್ನಾಗಾಗುತ್ತೆ. ಏನೇನು ಹೇಳಿ, ಯಾವುದೇ ತಲೆ ಮೈಗ್ರೇನ್ ಅನ್ನೋ ದೊಡ್ಡ ಸಮಸ್ಯೆ, ತಲೆನೋವು ಮೈಗ್ರೇನ್ ಬೇರೆ. ಸೊ ಇದನ್ನು ಅರ್ಧ ತಲೆನೋವು, ಪೂರ ತಲೆನೋವು, ಈ ರೀತಿ ತಲೆನೋವು ಸಮಸ್ಯೆ ಅಲ್ಟಿಮೇಟ್. ಇನ್ನೂ ಒಂದು ಅದ್ಭುತತೆ ಏನಂತಂದ್ರೆ ಉಸಿರಾಟದ ಸಮಸ್ಯೆ ಇರುತ್ತೆ ನೋಡ್ರಿ ಕೆಲವೊಬ್ಬರಿಗೆ. ಉಸಿರಾಟದ ಸಮಸ್ಯೆ ಇರೋರಂತೂ ಇದು ಮಾಡಿದ್ರೆ ಅಲ್ಟಿಮೇಟ್. ಸೊ ಹಾಗಾಗಿ ಇದು ಹೇಗೆ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ನೀವು ಮಾಡಬಹುದು, ಅಥವಾ ನಿಮಗೆ ಕಲಿಬೇಕೆ ಅಂತಂದ್ರೆ ನಿಮ್ಮ ಹತ್ರ ಪಾಟ್ ಇರಲಿ, ಆ ಪಾಟನ್ನ ಒಂದ್ಸತಿ ನನ್ನ ಮುಂದೆ ಡೆಮಾನ್ಸ್ಟ್ರೇಟ್ ಮಾಡಿ, ಎಷ್ಟು ಸರಿ ಮಾಡ್ತಾ ಇದ್ರಿ, ಎಷ್ಟು ಮಾಡ್ತಾ ಇಲ್ಲ ಅನ್ನೋದನ್ನ ನಾನು ಗೈಡ್ ಮಾಡ್ತಾ ಹೋಗ್ತೀನಿ. ಹೇಗೆ ಮಾಡಬೇಕು, ನೀರು ಯಾವ ಥರದ್ದು ಬೇಕು, ಏನೆಲ್ಲ ಬೇಕು, ಅದು ನಾಳೆ ಕ್ಲಾಸಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಸೊ ದಯವಿಟ್ಟು ನಾಳೆ ಕ್ಲಾಸನ್ನ ಮಿಸ್ ಮಾಡಬೇಡಿ. ಅರ್ಥ ಆಯ್ತಾ? ನನ್ನ ಆಕ್ಚುಲಿ ಉದ್ದೇಶ ಅಂದ್ರೆ ಭಾರತವನ್ನ ವಿಶ್ವಗುರುವಾಗಿ ಮಾಡೋದು. ಹೇಗೆ ಮಾಡಬೇಕು ಅಂದ್ರೆ ಇದೆ ಚಿಕ್ಕ ಚಿಕ್ಕ ವಿಷಯಗಳು. ಯೋಗ ಕಲಿಸಿದ್ರೆ ಎಲ್ಲ ದಾನ ಮಾಡ್ತಾರೆ, ಲೈಫ್ನಾಗ ಅಚೀವ್ಮೆಂಟ್ ಎಲ್ಲವೂ ಆಗುತ್ತೆ, ಏನಾಗೋದಿಲ್ಲ ಅಂತ ಹೇಳ್ತೀವಿ. ಯೋಗದಿಂದ ಒಂದು ಅದ್ಭುತವಾದ ಮಾತಿದೆ ಸಂಸ್ಕೃತದಲ್ಲಿ, ಯೋಗಾತ್ ಪರಂ ಬಲಂ, ಯೋಗಾತ್ ಪರಂ ಧನಂ, ಯೋಗಾತ್ ಪರಂ ಜ್ಞಾನ. ನಾ ಏನೂ ಮಾಡ್ತಾ ಇಲ್ಲ, ನನ್ನ ಉದ್ದೇಶ ಭಾರತವನ್ನ ವಿಶ್ವಗುರುವನ್ನಾಗಿ ಮಾಡೋದು. ನನ್ನ ಇದು ಅಭಿಯಾನ ನಡೆಸಿದ್ದೀನಿ. ಆಕ್ಚುಲಿ ನನ್ನ ಚಾನಲ್ ಹೆಸರು ಕೂಡ ಭಾರತ ವಿಶ್ವಗುರುನೇ ಅಂತಿಟ್ಟಿದ್ದೀನಿ. ಸೊ ನನ್ನ ಅಭಿಯಾನ ಏನು ಅಂತಂದ್ರೆ ಭಾರತವನ್ನ ವಿಶ್ವಗುರುವನ್ನಾಗಿ ಮಾಡಿದ್ದು. ಯೋಗ ಕಲಿಸಿದ್ರೆ ಆಗತ್ತೆ ಅನ್ನೋದಿಷ್ಟು ಮಾತ್ರ ನನ್ಗೆ ಗೊತ್ತು. ಹೇಗಾಗತ್ತೆ? ಧನ ಸಿಗುತ್ತೆ ಅವರಿಗೆ ಯೋಗದಿಂದ, ಬಲವೂ ಸಿಗುತ್ತೆ ಅವರದಿಂದ, ಮತ್ತೆ ಜ್ಞಾನವೂ ಸಿಗುತ್ತೆ. ಸೊ ಇವೆಲ್ಲಾ ವಿಷಯಗಳಲ್ಲಿ ನಾವು ಎತ್ತಿದ ಕೈಯಾಗಿದ್ರೆ ಭಾರತವನ್ನು ವಿಶ್ವಗುರುವನ್ನಾಗಿ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ಭಾರತ ವಿಶ್ವಗುರುನೇ, ಅದನ್ನ ಮರ್ತಿದ್ವಿ. ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಬೇರೆ ಬೇರೆ ದೇಶದಿಂದ ಜನ ಬಂದು ಇಲ್ಲಿ ಜ್ಞಾನವನ್ನ ಪಡೆದುಕೊಳ್ತಿದ್ರು. ನಾಲಂದ ಯೂನಿವರ್ಸಿಟಿ ಎಷ್ಟೋ ದೇಶಗಳಿಂದ 10,000 ಜನ ಅಲ್ಲಿ ವಿದ್ಯಾಭ್ಯಾಸ ಪಡ್ಕೊತಿದ್ರು ಬೇರೆ ದೇಶದಿಂದ ಬಂದು. ಸೊ ಹಂಗಂದಾಗ ಅದ ಇವಾಗ ನಾವು ಫಾರಿನ್ ಹೋಗ್ತೀವಿ ಕಲಿಯೋದು ಬೇಡ, ಫಾರಿನ್ ಹೋಗೋದು ಅವಶ್ಯಕತೆನೇ ಇಲ್ಲ, ಎಲ್ಲವೂ ಇಲ್ಲೇ ಇದೆ. ಯೋಗ ಕಲ್ತು ಉಳಿದೆಲ್ಲ ತಾನ ಬರುತ್ತೆ. ಯಾಕಂದ್ರೆ ಯೋಗದಲ್ಲಿ ಏನಾಗುತ್ತೆ ಅಂದ್ರೆ ಸೆಲ್ಫ್ ರಿಯಲೈಸೇಷನ್ ಅನ್ನೋ ಒಂದು ಶಬ್ದ ಇರುತ್ತೆ. ಸೆಲ್ಫ್ ಅಂದ್ರೆ ನಿಮ್ಮನ್ನ ನೀವು ಅರ್ಥ ಮಾಡ್ಕೊಳ್ಳೋದು, ನಿಮ್ಮಲ್ಲಿರುವಂತಹ ಕೆಪಾಸಿಟಿನ ಅರ್ಥ ಮಾಡ್ಕೊಳ್ಳೋದು. ಯೋಗ ಮಾಡಿದ್ರೆ ತಾನಾಗಿ ಅರಳುತ್ತೆ ನೋಡ್ರಿ. ಗಿಡಕ್ಕೆ ಕೆಳಗೆ ನೀರ್ ಹಾಕಿದ್ರ, ಗೊಬ್ಬರ ಹಾಕಿದ್ರ ತಾನ ಹೂವು ಚೆನ್ನಾಗಿ ಅರಳುತ್ತಲ್ಲ, ಹೌದೋ ಇಲ್ಲೋ? ಹಾಗೇನೆ ಇದು ನಾವೇನ್ ಮಾಡ್ತಾ ಇದೀನಿ, ನಾನೇನ್ ಮಾಡ್ತಾ ಇದ್ದೀನಿ, ಗೊಬ್ಬರ ಕೊಡ್ತಾ ಇದ್ದೀನಿ ನಿಮ್ಗೆ. ಅಂದ್ರೆ ನಿಮ್ಮ ಜೀವನವನ್ನ ಚೆನ್ನಾಗಿ ಬೆಳ್ಕೋದಕ್ಕೆ ಎಲ್ಲಾ ರೀತಿಯಿಂದ, ಶಾರೀರಿಕವಾಗಿ, ಮಾನಸಿಕವಾಗಿ, ದೈಹಿಕವಾಗಿ, ಜ್ಞಾನದ ದೃಷ್ಟಿಯಿಂದ, ಎಲ್ಲ ದೃಷ್ಟಿಯಿಂದ ನೀವು ತಾನಾಗಿ ಉಳಿದ್ರಿ. ನಾನೇನು ಕಾಂಟ್ರಿಬ್ಯೂಷನ್ ಕೊಡ್ತಾ ಇಲ್ಲ. ನಾನು ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ದೀನಿ, ನಾವೇ ಯೋಗ ನಿಮ್ಗೆ ಕಲಿಸ್ತಾ ಇದ್ದೀನಿ. ಸೊ ಯೋಗ ಕಲಿಸೋದ್ರಿಂದ ಇದು ಆಗುತ್ತೆ. ಸೊ ದಿಸ್ ಈಸ್ ದ ಏಮ್ ಅಂಡ್ ಇದು ನನ್ನ ವಿಷನ್. ಸೊ ಹಾಗಾಗಿ ಮೇ ಬಿ 5 ದಿವಸದ ನಂತರ ನಾವು ಮತ್ತೆ ಹಳ್ಳಿ ಕ್ಲಾಸ್ ತಗೋತೀನೋ ಇಲ್ಲೋ ಗೊತ್ತಿಲ್ಲ. ಇನ್ನು ಬೇರೆ ಜನರಿಗೆ ನಾನು ಜ್ಞಾನ ಕೊಡೋದಕ್ಕೆ ಹೋಗ್ಬೋದು, ಅಂದ್ರೆ ಯೋಗವನ್ನ ಕಲಿಸೋದಕ್ಕೆ ಹೋಗ್ಬೋದು. ಆ ಬ್ಯಾಚಲ್ಲಿ ನೀವು ಇರ್ಲಿಕ್ಕಿಲ್ಲ. ಸೊ ನನ್ನ ಜೊತೆ ಕನೆಕ್ಟ್ ಆಗಬೇಕು ಅಂದ್ರೆ ದಯವಿಟ್ಟು ನನ್ನ ಚಾನಲ್ ಜೊತೆ ಲಿಂಕ್ ಆಗಿ ನೋಡ್ರಿ. ಇಲ್ಲಿ ನಾನು ಸಬ್ಸ್ಕ್ರೈಬರ್ ಪಡೆಯೋದಕ್ಕೆ ಮಾತಾಡ್ತಾ ಇಲ್ಲ, ದಯವಿಟ್ಟು ನಾ ಯಾವಾಗ ಅದು ಮಾತಾಡಿಲ್ಲ. ಅದು ಸುಮ್ಮನೆ ಏನೋ ಹಾಕಿರ್ಬೇಕು. ಬಟ್ ಎನಿವೇಸ್ ನಾ ಯಾವಾಗ ಅದಕ್ಕೆ ಈಗರ್ ಆಗಿಲ್ಲ. ನಾನು ಏನಕ್ಕೆ, ಮತ್ ನನ್ ಯೋಗದ ಪ್ರಿಯರ್ ಬೇಕು, ಅವ್ರಿಗೆ ಮಾತ್ರ ಇದ್ರದ್ದು ವ್ಯಾಲ್ಯೂ ಇರ್ತೈತಿ.
ಯೋಗ ಯಾರಿಗೆ ಇಷ್ಟ ಇದೆಯೋ, ಯಾರು ಯೋಗವನ್ನು ಪ್ರೀತಿಸ್ತಾರೋ ಅವ್ರಿಗೆ ಮಾತ್ರ ಇದ್ರದ್ದು ವ್ಯಾಲ್ಯೂ ಗೊತ್ತಿದೆ. ಸೊ ಹಾಗಾಗಿ ಒಂದಿಲ್ಲ ಇನ್ನೊಂದು ರೀತಿಯಿಂದ ನೀವು ನನ್ನಿಂದ ಏನ್ ಪಡೆಯೋದಕ್ಕಾಗುತ್ತೋ ಯಾರಿಗ್ ಗೊತ್ತು. ಎಲ್ಲೋ ಪಡೆಯೋದಕ್ಕ ಹುಡ್ಕಾಡ್ಕೊಂತ ಹೋಗಿರ್ಬಹುದು ನಾವು, ಅಥವಾ ಹುಡ್ಕಾಡ್ಕೊಂತ ಹೋಗ್ತಾ ಇರಬಹುದು. ನನ್ನಿಂದನೇ ಸಿಕ್ಕಿದ್ರೆ ಏನ್ ತಪ್ಪೈತ್ರಿ? ಆಮ್ ಐ ರೈಟ್? ಸೊ ಹಾಗಾಗಿ ನನ್ನ ಜೊತೆ ಕನೆಕ್ಟ್ ಆಗಿ ಸಾಧ್ಯ ಆದಷ್ಟು. ಬರೀ ಅಲ್ಲೇ ಅಷ್ಟಲ್ಲ, ನೀವು ವೈಯಕ್ತಿಕವಾಗಿ ಕೂಡ ನನಗೆ ಮೆಸೇಜ್ ಹಾಕಿದ್ರೆ ನಾನು ಉತ್ತರ ಕೊಡ್ತೀನಿ. ನಿಮ್ಮ ಏನೋ ಒಂದು ಡೌಟ್ ಇರಲಿ ಅಥವಾ ಮತ್ತೇನೋ ವಿಷಯ ಇರಲಿ ಶೇರ್ ಮಾಡ್ಕೊಳ್ರಿ, ನಾನು ನಿಮಗೆ ಹೇಳ್ತೀನಿ. ಇದಲ್ಲ ಯಾಕೆ ಅವ್ರಿಗೆ ಹೇಳ್ಬೇಕು, ಇಲ್ಲ. ಇದು ನಮ್ಮ ದೇಶದ ಇಲ್ಲಿ ಹುಟ್ಟಿರುವಂತ ನಾವು ಋಷಿಮುನಿಗಳ ವಂಶಜರು. ಒಂದು ಸ್ಟೋರಿ ಹೇಳ್ತೀನಿ, ಬ್ಯೂಟಿಫುಲ್. ಏನಾಯ್ತು ಒಂದ್ಸತಿ ಒಬ್ಬ ತಪಸ್ವಿ ಕಾಡಿನಲ್ಲಿ ಇದ್ದು ಬಿಟ್ಟು ಬಹಳಷ್ಟು ತಪಸ್ ಮಾಡ್ಬಿಟ್ಟು ಏನ್ ಮಾಡಿದ, ಅದ್ಭುತವಾದ ಜ್ಞಾನ ಪಡೆದಿದ್ದ. ಅವನಿಗೆ ಏನಾಗ್ಬೇಕಾಗಿತ್ತು ಅಂದ್ರೆ ಮೋಕ್ಷ ಪಡಿಬೇಕಾಗಿತ್ತು. ಎಲ್ಲಾ ಪಡೆದ. ಊರಿನ ಜನ ಹೇಳ್ತಾ ಇದ್ರು, ಅಯ್ಯೋ ಬಾಳ ಜ್ಞಾನಿ ಅದನ್ರಿ, ಬಾಳ ನಾಲೆಜ್ ಇತ್ತು ಹತ್ರ, ಬಾಳ ಇದದ ಹಂಗದ ಹಿಂಗದ. ಆಮೇಲೆ ದೇವ್ರ ಪ್ರಸನ್ನ ಆದ, ಭಗವಂತ ಬಂದ. ಏನ್ ಬೇಕು ಮಗನೇ ನೀನು ಕೇಳು ಅಂತಂದ ಖುಷಿ ಆದ. ದೇವ್ರು ಬಂದ್ರ ಹಂಗ ಅವತಾರ. ಅದಾದ್ಮೇಲೆ ಭಗವಂತ ಏನಂತಾರೆ, ನಿನಗೆಲ್ಲಾ ಆಸ್ತಿ ಸಿಗ್ಲಿ, ನಿನಗೆ ಸಂಪತ್ತು ಸಿಗ್ಲಿ, ನೀನ್ ಇನ್ನೊಂದು ಜನ್ಮದಾಗ ತುಂಬಾ ಶ್ರೀಮಂತ ಮನೆತನದಲ್ಲಿ ಹುಡ್ತೀಯ, ಆ ತರ ಈ ತರ ಎಲ್ಲ ಮಾಡ್ಬಿಟ್ಟು ವರ ಕೊಡ್ತಾನೆ. ಅಂತಾನೆ, ಭಗವಂತ ಏನ್ ಮಾಡ್ತಾ ಇದೀಯಾ, ನನಗಿದು ಬೇಡ, ನನಗ್ ಬೇಕಾಗಿರೋದು ಮೋಕ್ಷ, ನಾನ್ ನಿನ್ನಲ್ಲಿ ಸೇರ್ಬೇಕು ಅಂತ ಹೇಳ್ಕೊತಾನೆ. ಹಾಗಾದ್ರೆ ಮಗು ನೀನು ತಪ್ಪು ದಾರಿ ಹಿಡಿದೀಯ ಅಂತ. ತಪ್ಪು ದಾರಿ ಹೆಂಗ್ರಿ? ತಪಸ್ ಮಾಡಿದಲ್ಲ, ತಪ್ಪು ದಾರಿ ಹೆಂಗಾಗ್ತೈತಿ? ಅಥವಾ ತಪ್ಪು ಮಾಡಿದ ಹೆಂಗಾಗ್ತೈತಿ? ಅಲ್ಲಿ ಏನೋ ಒಂದು ತಪ್ಪು ಮಾಡಿದ ಅಂತಂದ್ರೆ ಅವ್ನು ಏನ್ ಕಲ್ತಿದ್ದನೋ ಅದನ್ನ ಜನರಿಗೆ ಕೊಡ್ಲಿಲ್ಲ. ನೋಡ್ರಿ, ಗುರುಗಳ ಹತ್ರ, ಸ್ವಾಮೀಜಿಗಳ ಹತ್ರ ಜನ ಏನ್ ಕಷ್ಟ ತಗೊಂಡು ಹೋಗ್ತಾರೆ, ಗುರುಗಳೇ ನನಗೆ ಈ ತರದ ನೋವು ಆಗ್ತಾ ಇದೆ, ಆ ತರ ಆಗ್ತಾ ಇದೆ, ಈ ತರ ಹೇಳ್ಕೊಂತಾರೆ. ಸೊ ಅವ್ರೇನ್ ಮಾಡ್ತಾರೆ, ಅವ್ರಿಗೆ ಪರಿಹಾರ ಕೊಡ್ತಾರೆ. ತನ್ನಲ್ಲಿರುವಂತಹ ತಾನು ಅರ್ಜಿಸ್ಕೊಂಡಿರುವಂತಹ ಜ್ಞಾನದಿಂದ ಅವರಿಗೆ ಸೊಲ್ಯೂಷನ್ ಕೊಡ್ತಾರೆ. ಅದರಿಂದ ಅವರು ಜೀವನ ಬೆಳಗುತ್ತೆ. ಆದ್ರೆ ಇಲ್ಲಿ ಏನೂ ಮಾಡಿಲ್ಲ, ಅವನು ತಾನು ಮಾತ್ರ ಬೆಳ್ಕೊಂಡ, ತಾನು ಮಾತ್ರ ಭಗವಂತನಿಗೆ ನೋಡ್ದ. ಆದ್ರೆ ಇನ್ನೊಬ್ಬರಿಗೆ ನೋಡುವಂತ ದಾರಿ ತೋರಿಸ್ಕೊಳ್ಳಿಲ್ಲ. ತಾನು ಪಡೆದಿರುವಂತಹ ಸಮಾಧಿಯಲ್ಲಿ ಪಡೆದಿರುವಂತಹ ಜ್ಞಾನ ಹಂಚ್ಕೊಳ್ಳಿಲ್ಲ. ಅಂದ್ಮೇಲೆ ಮೋಕ್ಷ ಸಿಗೋದು ಹೆಂಗ್ರಿ? ಸೊ ಅಲ್ಲಿ ಬ್ಯಾರಿಯರ್ ಐತಿ. ಎಲ್ಲಿ? ನೀವು ಪಡೆದಿರುವಂತಹ ಜ್ಞಾನ ಹಂಚ್ಕೊಳ್ಳಿಲ್ಲ. ಸೊ ಹಾಗಾಗಿ ನನ್ನಿಂದ ಏನಾದ್ರೂ ಬಂದಿದ್ರೆ ದಯವಿಟ್ಟು ಇದನ್ನ ಹಂಚ್ಕೊಳ್ಳಿ, ಇನ್ನೊಬ್ಬರಿಗೆ ಹಂಚ್ಕೊಳ್ಳಿ. ಅದು ಇನ್ನೊಬ್ಬರ ಸಲುವಾಗಲ್ಲ, ನಿಮ್ ಸಲುವಾಗಿ. ಓಕೆ, ಸೊ ಇಷ್ಟು ಹೇಳಿ ನಾನು ಮುಗಿಸ್ತೀನಿ. ಥಿಯರಿ ಜಾಸ್ತಿ ಹೇಳೋದಿಲ್ಲ ನಾನು. ಇವತ್ತಿನ ನಮ್ಮ ಯೋಗಾಭ್ಯಾಸ ಎಂಡ್ ಮಾಡೋಣ. ಏನಾದ್ರೂ ಡೌಟ್ ಇದೆಯಮ್ಮ ಕೇಳಿ.